ಪುಂಡಾನೆಯ ಸೆರೆ ಕಾರ್ಯಾಚರಣೆಯ ವೇಳೆ ಹೋರಾಡಿ ವೀರ ಮರಣವನ್ನಪ್ಪಿದ್ದ ಕ್ಯಾಪ್ಟನ್ ಅರ್ಜುನನ ಸಮಾಧಿಯನ್ನ ಇದೀಗ ಜೋರು ಮಳೆ ನೀರು ಹೊಡೆತದಿಂದ ತಪ್ಪಿಸೋಕೆ ಅರಣ್ಯ ಇಲಾಖೆ ಮುಂದಾಗ್ತಾ ಇದೆ. ಸುತ್ತಲೂ ಹಾಸುಕಲ್ಲನ್ನ ಜೋಡಿಸಿ ರಕ್ಷಣೆ ಕಾರ್ಯ ಮಾಡುವಂತಹ ಕಾರ್ಯವನ್ನು ಕೈಗೊಂಡಿದ್ದು 2023 ಡಿಸೆಂಬರ್ 4ನೇ ತಾರೀಕು ಇದೀಗ ಪಾಪ ವೀರ ಮರಣವನ್ನ ಹೋರಾಡುತ್ತಲೇ ಹೊಂದಿದ್ದ ಅರ್ಜುನ ಇದೀಗ ಆತನ ದುರಂತ ಸಾವಿನ ನೋವು ಇನ್ನೂ ಕೂಡ ಅನೇಕರನ್ನ ಬಾಧಿಸ್ತಲೇ ಇದೆ. ಅವತ್ತು ಕಣ್ಮರೆಯಾದ ಅರ್ಜುನ ಇನ್ನೂ ಕೂಡ ಅದೆಷ್ಟೋ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾನೆ. ಈತನ ವೀರ ಚರಿತ್ರೆ ಈಗಿನ ಮುಂದಿನ ತಲೆಮಾರಿಗೆ ತಿಳಿಬೇಕು ಅಂತ ಅರ್ಜುನನ ಹೆಸರಿನಲ್ಲಿ ಸ್ಮಾರಕ ನಿರ್ಮಾಣ ಮಾಡಬೇಕು ಅನ್ನೋ ಕೂಗಿತ್ತು. ಇದೀಗ ಅರ್ಜುನ ಪ್ರಾಣತಿತ್ತ ಜಾಗದಲ್ಲೇ ಸಮಾಧಿ ಮಾಡಿರುವ ಜಾಗವನ್ನ ರಕ್ಷಣೆ ಮಾಡಲು ಅದೇ ಕಲ್ಲುಗಳನ್ನ ಸುತ್ತಲೂ ಕೂಡ ಜೋಡಣೆ ಮಾಡ್ತಾ ಇದ್ದಾರೆ. ಅರ್ಜುನ ಎಂದೆಂದಿಗೂ ಕೂಡ ನೆನಪಿನಲ್ಲಿ ಜೀವಂತ. 4ರಂದು ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಅಂಬಾರಿಯನ್ನು ಒತ್ತಿದಂತಹ ಅರ್ಜುನ ವೀರ ಮರಣವನ್ನು ಅಪ್ಪಿತು. ದರ್ಶನ್ ಅಭಿಮಾನಿಗಳು ತಾತ್ಕಾಲಿಕ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದಿಷ್ಟು ಕಲ್ಲುಗಳನ್ನು ತಂದಿದ್ರು. ಆದರೆ ಅರಣ್ಯ ಇಲಾಖೆ ಅವುಗಳನ್ನು ವಶಪಡಿಸಿಕೊಂಡು ಅವರೇ ಹಣವನ್ನು ಸಂದಾಯ ಮಾಡಿದರೆ ನಾವೀಗ ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಸಕಲೇಶಪುರ ತಾಲೂಕಿನ ಹೆಸಳೂರು ಹೋಬಳಿಯ ಮೀಸಲು ಅರಣ್ಯ ಕ್ಷೇತ್ರ ದಬ್ಬಳ್ಳಿಕಟ್ಟೆ. ಈ ಸ್ಥಳದಲ್ಲಿ ಕಾರ್ಯಾಚರಣೆ ವೇಳೆ ಕಾಡಾನೆ ತೀವ್ರದಿಂದಾಗಿ ಅರ್ಜುನ ವೀರ ಮರಣವನ್ನು ಒಪ್ಪಿದ. ನಂತರದಲ್ಲಿ ಇಲ್ಲೇ ಅಂತ್ಯ ಸಂಸ್ಕಾರವನ್ನು ಸಹ ಮಾಡಿದರು. ವೀರ ಮರಣ ಹೊತ್ತಿದಂತಹ ಅರ್ಜುನನ ಸ್ಮಾರಕವನ್ನು 2 ಕಡೆ ನಿರ್ಮಾಣ ಮಾಡುವುದಾಗಿ ಖುದ್ದು ಮುಖ್ಯಮಂತ್ರಿ ಹಾಗೂ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಹೇಳಿದರು. ಅವರು ಸಹ ಇಲ್ಲಿಗೆ ಭೇಟಿಯನ್ನು ನೀಡಿದರು. ಆದರೆ ಇದುವರೆಗೂ ಸಹ ಸ್ಮಾರಕ ನಿರ್ಮಾಣವಾಗಲಿಲ್ಲ. ಏನು ಕೆಲ ದಿನಗಳ ಹಿಂದೆ ಸಿನಿಮಾ ನಟ ದರ್ಶನ್ ಅವರ ಅಭಿಮಾನಿಗಳು ನವೀನ್ ಹಾಗೂ ಇತರರು ಮೈಸೂರಿನಿಂದ ಒಂದಿಷ್ಟು ಕಲ್ಲುಗಳನ್ನು ತಂದಿದ್ದರು. ಆ ಕಲ್ಲುಗಳಿಂದ ಸ್ಮಾರಕವನ್ನು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದ್ದರು. ಇದನ್ನು ತಿಳಿದಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು ಎಲ್ಲ ಕಲ್ಲುಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಅಲ್ಲದೆ ವಾಪಸ್ ತೆಗೆದುಕೊಂಡು ಅಂತ ಅವರು ಸೂಚನೆ ನೀಡಿದರು. ಆದರೂ ಸಹ ಅವರು ತೆಗೆದುಕೊಂಡು ಹೋಗಿರಲಿಲ್ಲ. ಆ ನಂತರದಲ್ಲಿ ಅವರು ತಂದಿದ್ದ ಕಲ್ಲುಗಳಿಗೆ ಅವರೇ ಹಣವನ್ನು ಸಂದಾಯ ಮಾಡಿ ಸುಮಾರು 30,000ರಷ್ಟು ಹಣವನ್ನು ಸಂದಾಯ ಮಾಡಿ ಈಗ ಅರ್ಜುನನ ಸಮಾಧಿ ತಾತ್ಕಾಲಿಕವಾಗಿ ಮಳೆಯಿಂದ ಮಣ್ಣು ಕೊಚ್ಚಿ ಹೋಗದ ಹಾಗೆ ತಾತ್ಕಾಲಿಕ ಒಂದು ನಿರ್ಮಾಣ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆ ನಂತರದಲ್ಲಿ ಸರ್ಕಾರ ಯಾವಾಗ ಸೂಚನೆಯನ್ನು ನೀಡುತ್ತೆ ಆಗ ಆ ಸ್ಮಾರಕವನ್ನು ನಿರ್ಮಾಣ ಮಾಡೋ ಅರಣ್ಯ ಇಲಾಖೆ ಮುಂದಾಗ್ತದೆ. ಈಗ ತಾತ್ಕಾಲಿಕವಾಗಿ ಮಳೆಗಾಲವಾಗಿದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಮಳೆ ಬೀಳುತ್ತೆ. ಹಾಗಾಗಿ ಮಣ್ಣು ಸಂಪೂರ್ಣವಾಗಿ ಕೊಚ್ಚಿ ಹೋಗುವಂಥ ಒಂದು ಸಾಧ್ಯತೆ ಇದೆ. ಇದಕ್ಕೆ ಏನು ದರ್ಶನ ಅಭಿಮಾನಿಗಳು ತಂದಂತಹ ಕಲ್ಲುಗಳನ್ನೇ ಇವರು ಖರೀದಿ ಮಾಡಿ ಅರಣ್ಯ ಇಲಾಖೆ ಈಗ ತಾತ್ಕಾಲಿಕವಾಗಿ ಏನು ಅದರ ಸಮಾಧಿಯ ಸುತ್ತ ಅವುಗಳನ್ನು ನೆಟ್ಟು ಮಣ್ಣು ಕೊಚ್ಚಿ ಹೋಗದಂತೆ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ. ಈಗ ನಮ್ಮ ಜೊತೆ ACF ಮಾದೇವರು ಇದ್ದಾರೆ, ಅವ್ರನ್ನೇ ಕೇಳೋಣ. ಸರ್ ಹೇಳಿ ಸರ್, ಈ ದರ್ಶನ ಅಭಿಮಾನಿ ಕಲ್ಲು ಯಾವಾಗ ತಂದ್ರಿ, ಮುಂದೆ ಕ್ರಮ ಏನು ತಗೊಂಡ್ರಿ? ಬಟ್ ನಮಗೆ ಅಲ್ಲಿ ನಮ್ಮ ಬಳ್ಳೆ ಆನೆ ಕ್ಯಾಂಪಿಂದ ಕೆಲವರು ಆನೆ ಕಾವಾಡಿ ಮತ್ತು ಮಾವುದರು ಇಲ್ಲಿ ಈ ರೀತಿ ಅರ್ಜುನ್ ಆನೆ ಸಮಾಧಿಗೆ ರಕ್ಷಣೆ ಮಾಡಲಿಕ್ಕೋಸ್ಕರ ನಾವು ಒಂದು ಕಲ್ಲುಗಳನ್ನ ನೆಡಬೇಕು, ಬರ್ತೀವಿ ಹಾಗೆ ಅಂತ ಹೇಳಿದ್ರು ಆ್ಯಕ್ಚುಲಿ. ಹಾಗಾಗಿ ನಾವು ಅದನ್ನೇ ಆಯಿತು ಒಂದು ಅರ್ಜಿ ಕೊಡಿ ನೋಡೋಣ, ನಾನು ಪರಿಶೀಲಿಸಿ ಹೇಳ್ತೀನಿ ಹಾಗೆ ಅಂತ ಹೇಳಿದ್ದೆ. ಅವರು ಒಂದು ಅರ್ಜಿ ಕೊಟ್ಟು ಹೋಗಿದ್ದಾರಂತೆ ನಮ್ಮ RF ಬಗ್ಗೆ. ಮತ್ತು ಅರ್ಜುನ ನಮ್ಮ DF ಹಾಸನ ಅವ್ರಿಗೆ ಅನುಮತಿ ಅಂತ ಕಳಿಸ್ಕೊಟ್ಟಿದ್ವಿ. ಅದು ಹೋದ್ಮೇಲೆ ಬೇಡ ಅವ್ರಿಗೆ, ಅವ್ರು ಮಾಡೋದು ಬೇಡ, ನಮ್ಮ ಇಲಾಖೆಯಿಂದ ಮಾಡಲಿಕ್ಕೆ ಹೇಳಿ ಅಂತ ಹೇಳ್ಬಿಟ್ಟು ಅವರು RF ಗೆ ನಿರ್ದೇಶನ ಕೊಟ್ಟು ನಾವು ಇಲ್ಲಿ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ವಿ. ಅಷ್ಟರೊಳಗಡೆ ಅವ್ರಿಗೆ ನಮಗೆ ಮಾಹಿತಿ ಇಲ್ಲದಾಗೇ ಅವರು ಕಲ್ಲುಗಳನ್ನ ತಂದುಬಿಟ್ಟಿದಂತೆ. ಅವರು ಆನೆ ಮಾವುತರು ಮತ್ತು ಕವಾಡಿಗಳು ಮತ್ತು ಈ ಥರ ಅವರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇಲ್ಲಿ ಕಲ್ಲುಗಳು ತಂದಿರಂತೆ. ಅಷ್ಟೊತ್ತಿಗೆ ಗೊತ್ತಾಗಿ ನಮ್ಮ ಸಿಬ್ಬಂದಿ ಮತ್ತು RF ಅವರು ಅದೆಲ್ಲ ಇಲ್ಲ ನಾವೇ ಮಾಡ್ತಾಯಿದ್ದೀವಿ, ನೀವು ಮಾಡುವಂಥ ಇದೇನು ಬೇಡ ಹಾಗಂತ ಹೇಳಿ ಅವ್ರಿಗೆ ವಾಪಸ್ ಕಳಿಸ್ಲಿಕ್ಕೆ ಹೋದಾಗ ಅವರು ನಾವು ಈಗ ಅಲ್ಲಿ ತಂದುಬಿಟ್ಟಿದ್ದೀವಿ ಮತ್ತು ಇದನ್ನು ತೊಗೊಂಡೋಗೋದಕ್ಕಿಂತ ನೀವೇ ಅದನ್ನು ಅಮೌಂಟ್ ನಮ್ಗೆ ಕೊಟ್ಬಿಟ್ಟು ನೀವೇ ಬೇಕಾದ್ರೆ ಇಟ್ಕೊಳ್ಳಿ ಅಂತ ಹೇಳಿದಂತೆ. ಸೊ ಹಾಗಾಗಿ ಅವರ ಹಣವನ್ನು ಅವ್ರಿಗೆ ಹಿಂದಿರುಗಿಸಿ ಅದೇ ಕಲ್ಲುಗಳನ್ನು ಬಳಸ್ಕೊಂಡು ಇವರಿಲ್ಲಿ ನಾವು ಈಗ